ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ನೇತೃತ್ವದಲ್ಲಿ ಚನ್ನರಾಯಪಟ್ಟಣದ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಪೂಜೆ ನೆರವೇರಿಸಲಾಯಿತು. ಸಂಸದ ಶ್ರೇಯಸ್ ಎಂ ಪಟೇಲ್, ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಅಧ್ಯಕ್ಷ ಲಲಿತ್ ರಾಘವ್ ದೀಪು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜೆಎಂ ರಾಮಚಂದ್ರು, ಎಂಕೆ ಮಂಜೇಗೌಡ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಿಆರ್ ಮೂರ್ತಿ ಹಾಗೂ ನಿರ್ದೇಶಕರು, ಮಾಜಿ ಅಧ್ಯಕ್ಷ ಅಣತಿ ಆನಂದ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಿಎಂಆರ್ ಮಂಜು, ಮುಖಂಡರಾದ ಎಂ ಶಂಕರ್, ಎಚ್ಎಸ್ ವಿಜಯಕುಮಾರ್, ಎಂಎ ರಂಗಸ್ವಾಮಿ, ಎಚ್ಕೆ ಮಹೇಶ್, ಹೋಗಲ್ ಮಂಜುನಾಥ್, ಜೆಕೆ ಮಂಜುನಾಥ್, ಶಶಿ ಸೇರಿದಂತೆ ಪುರಸಭೆ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು, ಪಿಎಲ್ಡಿ ಬ್ಯಾಂಕ್ನ ನಿರ್ದೇಶಕರು, ಕೆಡಿಪಿ ಸದಸ್ಯರು, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರು, ಯುವ ಕಾಂಗ್ರೆಸ್ ಘಟಕದ ಪದಾಧಿಕಾರಿಗಳು, ಗ್ಯಾರಂಟಿ ಸಮಿತಿಯ ಪದಾಧಿಕಾರಿಗಳು, ಸರ್ಕಾರಿ ನಾಮನಿರ್ದೇಶನ ಸದಸ್ಯರು ಇದೇ ವೇಳೆ ಉಪಸ್ಥಿತರಿದ್ದರು. ಕ್ರಿಯಾಶಕ್ತಿಯನ್ನು ಆಧರಿಸತಕ್ಕಂಥವಾದ ಬೃಹಸ್ಪತಿ ಸಭಾಕಾರದಲ್ಲಿ ಎಲ್ಲರ ಪರವಾಗಿ ಇನ್ನೊಂದು ಅಭಿರಕ್ಷಾ ಪ್ರಹರ ಶ್ವೇತವರಾಹ ವೈವಸ್ಪದವನ್ವಂದನೆ ಭಾರತ ವರ್ಷೇತ ಕಂಠೇ ದಕ್ಷಿಣೇ ತೀರೆ ಮಹರ್ಷಿಗೆ ಅವತಾರೆ. ಚಂದ್ರಾಪಟ್ಟಣ ತಾಲೂಕಿಗೆ ಒಂದು ಸುದಿನ ಅಂತ 16 ವರ್ಷದಿಂದ ನಮ್ಮ ಪಕ್ಷದ ಸಂಘಟನೆಗೆ ಎಲ್ಲ ಒಂದ್ ಕಡೆ ಮುಜುಗರ ಇರ್ತಾ ಇತ್ತು. ನಮ್ಮ ಕಾರ್ಯಕರ್ತರಲ್ಲಿ ಗೋಪಾಲಸ್ವಾಮಿ ಆಫೀಸು, ಪುಟ್ಟಗೌಡರ ಆಫೀಸು, ಡಿಪಿ ಆಫೀಸು ಅಂತ ಯಾವಾಗಲೂ ಒಂಥರ ಸಿಎಂ ಬಂದಾಗೆ ಕಚೇರಿ ಉದ್ಘಾಟನೆ ಆಗೋದು ಒಂದು ತಪ್ಪುಗಳಾಗಿತ್ತು. ಯಾರಿಗೂ ಬೇಡ ಅಂತ ನಮ್ಮ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಬೈತಿ ಸುರೇಶು ಮತ್ತು ನಮ್ಮ ಕೃಷ್ಣ ಬೈರೇಗೌಡ ರಾಸು ಅಂದ್ರೆ ನಮ್ಮ 101 ಕಾಂಗ್ರೆಸ್ ಭವನ ಕಟ್ಟೋದ್ರಲ್ಲಿ ನಮ್ಮ ತಾಲೂಕಿಗೆ ಒಂದು ಅವಕಾಶವನ್ನ ನಮ್ಮ ಕೃಷ್ಣ ಬೈರೇಗೌಡರು, ಬೈತಿ ಸುರೇಶ್ ಅವರು ಪೂರಕವಾಗಿ ಕಾರ್ಯ ಮಾತು ಕಮ್ಮಿ ಅವ್ರದ್ದು ನಮ್ಗೆಲ್ಲರೂ ಕೂಡ ಅದನ್ನ ಟ್ರೈನಿಂಗ್ ಕೊಟ್ಟಿದ್ದಾರೆ. ನಮ್ಮ ತಾಲೂಕಿಗೆ ಪ್ರಥಮವಾಗಿ ನಮ್ಗೆ ರಾಜಕೀಯವಾಗಿ ಅವರು ಕೂಡ ಡಿ ಕೆ ಶಿವಕುಮಾರ್ ನಮ್ಗೆ ಆಶೀರ್ವಾದ ನೀಡಿದ್ರೆ, ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ನಮ್ಮ ಸಹೋದರ ಮತ್ತು ನಂಜುಂಡಪ್ಪ ಇಬ್ಬರು ಗೆಲ್ಲಕ್ಕೆ ಇಡೀ ಜಿಲ್ಲೆಯಲ್ಲಿ 2 ಗೆದ್ದಾಗ ಕೃಷ್ಣ ಬೈರೇಗೌಡ 2 ಕ್ಷೇತ್ರಕ್ಕೆ ಅನರ್ಸಿ ಬಂದಿದ್ರು, ಒಂದು ಮುಗ್ಗಿಯಲ್ಲಿ ಒಂದು ಜಾಗಗಳು. ಅವಾಗ ರವಿಸ್ವಾಮಿ ಗೆದ್ದ, ಅಲ್ಲಿ 40 ಓಟಲ್ಲಿ ಮಂಜುನಾಥ್ ಸೋತಾಗ. ಅದು ಒಂದು ಯುವಶಕ್ತಿಯನ್ನ ಕಟ್ತಕ್ಕಂಥ ಕೆಲಸವನ್ನ ನಾವು ಇರ್ಬೋದು, ದೀಪು ಇರ್ಬೋದು, ಅವ್ರ ಕೈ ಕೆಳಗೆ ಕೆಲಸ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ ಇತ್ತು ಕೂಡ ನಮ್ಮ ಉಪಮುಖ್ಯಮಂತ್ರಿ ಅದನ್ನು ಕೂಡ ನಿನ್ನೆ ಪೂಜೆ ಮಾಡಿಬಿಟ್ಟಿದ್ದೆ ಸರ್. ನಿನ್ನೆ ಎಲ್ಲನೂ ಕೂಡ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿದ್ದು. ಹಾಗಾಗಿ ಅವರ ಒಂದು ಕಾರ್ಯಕ್ರಮವನ್ನು ಕೂಡ ನಿಮಿತ್ತ ನಮ್ಮ ಗುರುಭಟ್ರು ತಮ್ಗೆಲ್ಲ ಗೊತ್ತಿದೆ. ನಿರಂತರ ನಿನ್ನೆದಲ್ಲಿ ಒಂದು 6 ತಿಂಗಳಲ್ಲೇ 1 ಕೋಟಿ ವೆಚ್ಚದಲ್ಲಿ ನಾವು ಈಗಾಗಲೇ ಬಿಲ್ಡಿಂಗ್ ಶೋ ಮಾಡಿದ್ವಿ. ಅದನ್ನ ಕಟ್ತಕ್ಕಂಥದ್ದು ಕೆಲಸವನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡಬೇಕು. ಯಾರೋ ತಿಳ್ಕೊಂಡ್ಬಿಡ್ತಾರೆ, ಅಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಬಿಡ್ತಾರೆ, ಸಿದ್ರು ಯಾರು ಕೊಡೋದಿಲ್ಲ. 100 ರೂಪಾಯಿ ಕೊಡಿ, ಅದರಿಂದ ಎಲ್ಲರಿಗೂ ಕೂಡ ರಸೀದಿಯನ್ನು ಕೊಟ್ಟು ನನ್ಗೊಂದು ಪತ್ರ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನೀವು ಅಲ್ಲಿ ಲೋಕಲ್ ಕಾರ್ಯಕರ್ತರಿಂದನೇ ಕಲೆಕ್ಟ್ ಮಾಡಿ ಕಟ್ಟಬೇಕು ಅಂತ. ಈ ದೇವಸ್ಥಾನ ಕಟ್ಟುವಾಗ ಒಬ್ರು ಕಟ್ಟಬಾರ್ದು ಅಂತಾರೆ. ನಾನು ಸಂಪೂರ್ಣ ಇದು ಜವಾಬ್ದಾರಿ ಹೊತ್ಕೊತಾ ಇದ್ದೀನಿ. ಹಾಗಾಗಿ 1 ಕೋಟಿ ವೆಚ್ಚದಲ್ಲಿ 6 ತಿಂಗಳಲ್ಲಿ ಒಂದು ಅಂತಿಮವಾಗಿ ಒಂದು ಫ್ಲೋರ್ ಆದ್ರೂ ಮುಗಿಸುವಂತ ಕೆಲಸವನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡೋಣ. ದಯವಿಟ್ಟು ಎಲ್ಲರೂ ಸಹಕಾರ ನೀಡ್ತೀರಲ್ಲ. 100 ರೂಪಾಯಿ ಮೇಲೆ ಎಷ್ಟಾದ್ರೂ ಕೊಡ್ಬೋದು, ನಿಮ್ಮ ಇಷ್ಟ. ನಾನು ರಘು ಮೇಲೆ ಹೇಳ್ತಾ ಇದ್ದೆ, ಇಲ್ಲ ನಾನು 5,000 ಕೊಡ್ತೀನಿ ಎಂದು. ಇನ್ನೊಂದು 2 ಸಲ ರಸೀದಿ ಮಾಡೋಣ. ನನಗೆ ಅದನ್ನ ಅಧಿಕೃತ ಪತ್ರ ಕೊಟ್ಟಿದ್ದಾರೆ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು.
ನೀವೆಲ್ಲ ಲೋಕಲಲ್ಲಿ ಕಟ್ಟಬೇಕು, ಇಲ್ಲಿ ನಾನು ಇಲ್ಲಿ ದುಡ್ಡು ಕಳಿಸ್ತಾ ತಪ್ಪಲ್ದು, ನಿಮಗೆ ಶ್ರಮ ಇರಬೇಕು, ಪ್ರತಿ ಊರಿಗೆ ಹೋಗ್ಬೇಕು, ಪ್ರತಿ ಮನೆ ಭೇಟಿ ಮಾಡಬೇಕು ಅನ್ನೋ ಒಂದು ಆಶೀರ್ವಾದದಿಂದ ಹೇಳಿದ್ದಾರೆ. ಹಾಗಾಗಿ ಮಾಡ್ತಕ್ಕಂಥ ಕೆಲಸ ಮಾಡೋಣ. 5 ಗ್ಯಾರಂಟಿ ಜೊತೆಗೆ ಮತ್ತೊಂದು ಅಂದ್ರೆ ನಮ್ಮ ಕೃಷ್ಣ ಬೈರೇಗೌಡ ಈ ರಾಜ್ಯಕ್ಕೆ ಭೂಮಿ ಎಲ್ಲರಿಗೂ ಸಿಗ್ತಕ್ಕಂಥದ್ದು, ರೈತರನ್ನ ಕಾಪಾಡ್ತಕ್ಕಂಥ ಕೆಲಸ ಮಾಡೋದೇ 6ನೇ ಗ್ಯಾರಂಟಿ. ಈಗಾಗಲೇ ಮೇ 20ಕ್ಕೆ ತುಮಕೂರಿನಲ್ಲಿ ಒಂದು ಕೆಲಸ ಮಾಡ್ತಕ್ಕಂಥದ್ದು ಹೊರಟಿದ್ದಾರೆ. ಈಗಾಗಲೇ ಹಾಸನದಲ್ಲಿ ಕಳೆದ 4 ತಿಂಗಳ ಪತ್ರ ಮತ್ತು ಖಾತೆಯನ್ನ ಪೋಡಿಯನ್ನ ಮಾಡ್ತಕ್ಕಂಥ ಕೆಲಸ ಸಂಪೂರ್ಣ ಅವ್ರ ಬಾಯಿಗೆ ನಾವು ಕೇಳೋಣ. ಯಾಕಂದ್ರೆ ಇವತ್ತೆಲ್ಲಿ ಇಡೀ ರಾಜ್ಯ ಸಫರ್ ಆಗ್ತಾ ಇತ್ತು, ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಸಂಪೂರ್ಣವಾಗಿ ಕೆಲಸವನ್ನ ಮಾಡಿ ಅವ್ರ ಕೆಲಸ ಜಾಸ್ತಿ, ನಾವೆಲ್ಲರೂ ಇಷ್ಟು ವೆಹಿಕಲ್ ಇದ್ದಾರೆ ಯಾಕೆ ಬರ್ತೀರಾ ಅಂತಾರೆ. ಹಾಗಾಗಿ ಒಂದು ಆರ ತುರ ಒಂದು ಇದಿಲ್ಲ, ಆದ್ರೆ ಅವರ ಒಂದು ದಾರಿಯಿಂದ ನಾವು ಕೂಡ ಹೋಗ್ತಕ್ಕಂಥದ್ದನ್ನ ಪ್ರಯತ್ನ ಮಾಡ್ತೇವೆ. ಆದ್ರೂ ಸ್ವಲ್ಪ ಮುಜುಗರ ಆಗ್ತದೆ, ಎಲ್ಲಪ್ಪ ಸಾವಿರ ಮಂದಿ ಪಟಾಕಿ ಹೊಡೆದಿಲ್ಲ, ಹಾರ ಹಾಕಿಲ್ಲ ಅಂತಾರೆ. ಆದ್ರೂ ಕೂಡ ನಾವು ಅದನ್ನ ಮಾಡಲೇಬೇಕಾಗಿದೆ. ಹಾಗೆ ನಮ್ಮೆಲ್ಲರೂ ಕೂಡ ಇನ್ನು ಮುಂದೆ ಇದೇ ಭಾವನ, ಇನ್ನು 5-6 ತಿಂಗಳು ಇದು ನಿಮ್ಮ ಮನೆ, ಕಾಂಗ್ರೆಸ್ ಮನೆ, ಇದು ದೇವಸ್ಥಾನ ಇದ್ದಂಗೆ ಇದು ಬೆಳೆಸ್ತಕ್ಕಂಥ ಮಾಡೋಣ. ಯಾಕೆಂದ್ರೆ ರೈಲ್ವೆ ಸ್ಟೇಷನ್ 50 ಮೀಟರ್ ಇದೆ, ನೀವು ಬಸ್ ಸ್ಟ್ಯಾಂಡ್ ಹೋದ್ರೆ 200 ಮೀಟರ್ ಇದೆ. ಹಾಗಾಗಿ ಇಲ್ಲೆಲ್ಲರೂ ಕೂಡ ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದು ಫ್ಲೋರಿನ ವ್ಯವಸ್ಥೆ ಮಾಡ್ತಾ ಇದ್ವಿ. ವಿದ್ಯಾರ್ಥಿಗಳಿಗೆ ಉದ್ಯೋಗಕ್ಕೆ ಹಿಂದೆ ನಮ್ಮ ಶ್ರೀಕಂಠಯ್ಯನವರು 5,000 ಜನ ಕೆಲಸ ಕೊಡಿಸಿದ್ರು, 6,000 ಜನ ಕೆಲಸ ಕೊಡೋದು. ಆ ರೀತಿಯಲ್ಲಿ ಒಂದು ತರಬೇತಿ ಕೊಡ್ತಕ್ಕಂಥದ್ದು ಹೆಣ್ಮಕ್ಳು ಇವರಿಗೆಲ್ಲರೂ ಕೂಡ ಹೊಲಿಗೆ ಅಂತ ಬೇರೆ ಬೇರೆ ರೂಪದಲ್ಲಿ ಅವರಿಗೆ ಸಬಲೀಕರಣ ಮಾಡ್ತಕ್ಕಂಥ ಪ್ರಾಮಾಣಿಕವಾದ ಕೆಲಸವನ್ನ ಅದಕ್ಕೋಸ್ಕರ 2 ಫ್ಲೋರ್ ಮಾಡ್ತಾ ಇದ್ವಿ. ಹಾಗಾಗಿ ಈ ತಾಲೂಕಿನ ಅಭಿವೃದ್ಧಿ ಹತ್ರ ತಗೊಂಡೋಗೋಣ. ಯಾಕಂದ್ರೆ ಕೊನೆಯ ದಿನದಲ್ಲಿ ಟಿಕೆಟ್ ಕೊಟ್ಟರು ನೀವೆಲ್ಲ 80,000 ಮತ ಕೊಟ್ಟಿದ್ರಿ. ಆ ಋಣ ತೀರ್ಸೋಕ್ಕೋಸ್ಕರ ಈ ತರ ಒಳ್ಳೊಳ್ಳೆ ಕೆಲಸವನ್ನ ಕೊಟ್ಟಂತ ಅವಕಾಶವನ್ನ ಮಾಡೋಣ ಅಂತ ಹೇಳಿ ಸಾಹೇಬ್ರಿ ಕಾರ್ಯಕ್ರಮಗಳು ಹೆಚ್ಚಿಗೆ